ರಾಜ್ಯದ ಹಲವು ಕಡೆ ಒಂದು ವಾರ ಮಳೆಯಾಗುವ ಸಾಧ್ಯತೆ ಇದ್ದು ಬೆಳಗ್ಗೆನೇ ಬೆಂಗಳೂರಿನ ಹಲವು ಕಡೆ ಜಿಟಿ ಮಳೆ ಸುರಿದಿದೆ. ಹೆಬ್ಬಾಳ ಏರ್ಪೋರ್ಟ್ ರೋಡ್ನಲ್ಲಿ ಮಳೆ ಆಗಿದೆ. ಈಗಾಗಲೇ ಹವಾಮಾನ ಇಲಾಖೆ ಕೂಡ ಒಂದು ವಾರಗಳ ಕಾಲ ಮಳೆ ಬರುತ್ತೆ ಅಂತ ಸೂಚನೆಯನ್ನ ಕೊಟ್ಟಿದೆ. ಜಯನಗರ ಮೆಜೆಸ್ಟಿಕ್ ಸುತ್ತಮುತ್ತ ಮಳೆಯಾಗಿದೆ. ಬಂಗಾಳ ಕೊಲ್ಲಿಯಲ್ಲಿನ ಚಂಡಮಾರುತದ ಎಫೆಕ್ಟ್ ಈಗ ಇಲ್ಲಿ ಕಾಣಿಸಿಕೊಂಡಿದೆ. ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಮಳೆ ಈಗ ಬರ್ತಾ ಇದ್ದು ಹವಾಮಾನ ಇಲಾಖೆ ಈಗಾಗಲೇ ಸೂಚನೆ ಕೊಟ್ಟಿದೆ. ಇನ್ನು ತಮಿಳುನಾಡು ಕೇರಳದಲ್ಲೂ ಕೂಡ ಮಳೆಯಾಗುವಂತಹ ಸಾಧ್ಯತೆ ಇದೆ. ಒಂದು ವಾರಗಳ ಕಾಲ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಿ ಹವಾಮಾನ ಇಲಾಖೆ ಮಾಹಿತಿಯನ್ನ ಕೊಟ್ಟಿದೆ. ತಮಿಳುನಾಡು ಕೇರಳದಲ್ಲೂ ಕೂಡ ಮಳೆಯಾಗುತ್ತೆ ಅಂತ ಹೇಳಿ. ಇನ್ನು ದೊಡ್ಡಬಳ್ಳಾಪುರದ ಚಿಕ್ಕಮಧುರೆಯಲ್ಲಿ ಬೆಳಗ್ಗೆಯಿಂದಲೇ ಮಳೆ ಆಗ್ತಾ ಇದೆ. ಬೆಂಗಳೂರಲ್ಲೂ ಕೂಡ ಬೆಳಗ್ಗಿನಿಂದಲೇ ಮಳೆ ಸುರಿತಾ ಇದೆ. ಜಿಟಿ ಮಳೆ ಆಗ್ತಾ ಇದೆ. ಹಲವು ಭಾಗದಲ್ಲಿ ಬೆಳಗ್ಗಿನಿಂದಲೂ ಕೂಡ ಮಳೆ ಆಗ್ತಾ ಇದ್ದು ರಾಜ್ಯದ ಹಲವು ಕಡೆ ಒಂದು ವಾರಗಳ ಕಾಲ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಿ ಹವಾಮಾನ ಇಲಾಖೆ ಈಗಾಗಲೇ ಸೂಚನೆಯನ್ನ ಕೊಟ್ಟಿದೆ. ಈಗಾಗಲೇ ಬಂಗಾಳ ಕೊಲ್ಲಿಯಲ್ಲಿ ಉಂಟಾಗಿರುವಂತಹ ಈ ಒಂದು ವಾಯುಭಾರ ಕುಸಿತ ಈ ಒಂದು ಎಫೆಕ್ಟ್ ಅನ್ನ ಇಡೀ ಕರ್ನಾಟಕ, ಕೇರಳ, ತಮಿಳುನಾಡು ಈ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಅದರ ಎಫೆಕ್ಟ್ ಆಗುವ ಸಾಧ್ಯತೆ ಇದೆ. ರಾಜ್ಯದ ಹಲವು ಕಡೆ ಒಂದು ವಾರ ಮಳೆಯಾಗುವ ಸಾಧ್ಯತೆ ಇದ್ದು ಬೆಳಗ್ಗೆನೇ ಬೆಂಗಳೂರಿನ ಹಲವು ಕಡೆ ಜಿಟಿ ಮಳೆ ಸುರಿದಿದೆ. ಹೆಬ್ಬಾಳ ಏರ್ಪೋರ್ಟ್ ರೋಡ್ನಲ್ಲಿ ಮಳೆ ಆಗಿದೆ. ಈಗಾಗಲೇ ಹವಾಮಾನ ಇಲಾಖೆ ಕೂಡ ಒಂದು ವಾರಗಳ ಕಾಲ ಮಳೆ ಬರುತ್ತೆ ಅಂತ ಸೂಚನೆಯನ್ನ ಕೊಟ್ಟಿದೆ. ಜಯನಗರ ಮೆಜೆಸ್ಟಿಕ್ ಸುತ್ತಮುತ್ತ ಮಳೆಯಾಗಿದೆ. ಬಂಗಾಳ ಕೊಲ್ಲಿಯಲ್ಲಿನ ಚಂಡಮಾರುತದ ಎಫೆಕ್ಟ್ ಈಗ ಇಲ್ಲಿ ಕಾಣಿಸಿಕೊಂಡಿದೆ. ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಮಳೆ ಈಗ ಬರ್ತಾ ಇದ್ದು ಹವಾಮಾನ ಇಲಾಖೆ ಈಗಾಗಲೇ ಸೂಚನೆ ಕೊಟ್ಟಿದೆ. ಇನ್ನು ತಮಿಳುನಾಡು ಕೇರಳದಲ್ಲೂ ಕೂಡ ಮಳೆಯಾಗುವಂತಹ ಸಾಧ್ಯತೆ ಇದೆ. ಒಂದು ವಾರಗಳ ಕಾಲ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಿ ಹವಾಮಾನ ಇಲಾಖೆ ಮಾಹಿತಿಯನ್ನ ಕೊಟ್ಟಿದೆ. ತಮಿಳುನಾಡು ಕೇರಳದಲ್ಲೂ ಕೂಡ ಮಳೆಯಾಗುತ್ತೆ ಅಂತ ಹೇಳಿ. ಇನ್ನು ದೊಡ್ಡಬಳ್ಳಾಪುರದ ಚಿಕ್ಕಮಧುರೆಯಲ್ಲಿ ಬೆಳಗ್ಗೆಯಿಂದಲೇ ಮಳೆ ಆಗ್ತಾ ಇದೆ. ಬೆಂಗಳೂರಲ್ಲೂ ಕೂಡ ಬೆಳಗ್ಗಿನಿಂದಲೇ ಮಳೆ ಸುರಿತಾ ಇದೆ. ಜಿಟಿ ಮಳೆ ಆಗ್ತಾ ಇದೆ. ಹಲವು ಭಾಗದಲ್ಲಿ ಬೆಳಗ್ಗಿನಿಂದಲೂ ಕೂಡ ಮಳೆ ಆಗ್ತಾ ಇದ್ದು ರಾಜ್ಯದ ಹಲವು ಕಡೆ ಒಂದು ವಾರಗಳ ಕಾಲ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಿ ಹವಾಮಾನ ಇಲಾಖೆ ಈಗಾಗಲೇ ಸೂಚನೆಯನ್ನ ಕೊಟ್ಟಿದೆ. ಈಗಾಗಲೇ ಬಂಗಾಳ ಕೊಲ್ಲಿಯಲ್ಲಿ ಉಂಟಾಗಿರುವಂತಹ ಈ ಒಂದು ವಾಯುಭಾರ ಕುಸಿತ ಈ ಒಂದು ಎಫೆಕ್ಟ್ ಅನ್ನ ಇಡೀ ಕರ್ನಾಟಕ, ಕೇರಳ, ತಮಿಳುನಾಡು ಈ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಅದರ ಎಫೆಕ್ಟ್ ಆಗುವ ಸಾಧ್ಯತೆ ಇದೆ. ರಾಜ್ಯದ ಹಲವು ಕಡೆ ಒಂದು ವಾರ ಮಳೆಯಾಗುವ ಸಾಧ್ಯತೆ ಇದ್ದು ಬೆಳಗ್ಗೆನೇ ಬೆಂಗಳೂರಿನ ಹಲವು ಕಡೆ ಜಿಟಿ ಮಳೆ ಸುರಿದಿದೆ. ಹೆಬ್ಬಾಳ ಏರ್ಪೋರ್ಟ್ ರೋಡ್ನಲ್ಲಿ ಮಳೆ ಆಗಿದೆ. ಈಗಾಗಲೇ ಹವಾಮಾನ ಇಲಾಖೆ ಕೂಡ ಒಂದು ವಾರಗಳ ಕಾಲ ಮಳೆ ಬರುತ್ತೆ ಅಂತ ಸೂಚನೆಯನ್ನ ಕೊಟ್ಟಿದೆ. ಜಯನಗರ ಮೆಜೆಸ್ಟಿಕ್ ಸುತ್ತಮುತ್ತ ಮಳೆಯಾಗಿದೆ. ಬಂಗಾಳ ಕೊಲ್ಲಿಯಲ್ಲಿನ ಚಂಡಮಾರುತದ ಎಫೆಕ್ಟ್ ಈಗ ಇಲ್ಲಿ ಕಾಣಿಸಿಕೊಂಡಿದೆ. ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಮಳೆ ಈಗ ಬರ್ತಾ ಇದ್ದು ಹವಾಮಾನ ಇಲಾಖೆ ಈಗಾಗಲೇ ಸೂಚನೆ ಕೊಟ್ಟಿದೆ. ಇನ್ನು ತಮಿಳುನಾಡು ಕೇರಳದಲ್ಲೂ ಕೂಡ ಮಳೆಯಾಗುವಂತಹ ಸಾಧ್ಯತೆ ಇದೆ. ಒಂದು ವಾರಗಳ ಕಾಲ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಿ ಹವಾಮಾನ ಇಲಾಖೆ ಮಾಹಿತಿಯನ್ನ ಕೊಟ್ಟಿದೆ. ತಮಿಳುನಾಡು ಕೇರಳದಲ್ಲೂ ಕೂಡ ಮಳೆಯಾಗುತ್ತೆ ಅಂತ ಹೇಳಿ. ಇನ್ನು ದೊಡ್ಡಬಳ್ಳಾಪುರದ ಚಿಕ್ಕಮಧುರೆಯಲ್ಲಿ ಬೆಳಗ್ಗೆಯಿಂದಲೇ ಮಳೆ ಆಗ್ತಾ ಇದೆ. ಬೆಂಗಳೂರಲ್ಲೂ ಕೂಡ ಬೆಳಗ್ಗಿನಿಂದಲೇ ಮಳೆ ಸುರಿತಾ ಇದೆ. ಜಿಟಿ ಮಳೆ ಆಗ್ತಾ ಇದೆ. ಹಲವು ಭಾಗದಲ್ಲಿ ಬೆಳಗ್ಗಿನಿಂದಲೂ ಕೂಡ ಮಳೆ ಆಗ್ತಾ ಇದ್ದು ರಾಜ್ಯದ ಹಲವು ಕಡೆ ಒಂದು ವಾರಗಳ ಕಾಲ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಿ ಹವಾಮಾನ ಇಲಾಖೆ ಈಗಾಗಲೇ ಸೂಚನೆಯನ್ನ ಕೊಟ್ಟಿದೆ. ಈಗಾಗಲೇ ಬಂಗಾಳ ಕೊಲ್ಲಿಯಲ್ಲಿ ಉಂಟಾಗಿರುವಂತಹ ಈ ಒಂದು ವಾಯುಭಾರ ಕುಸಿತ ಈ ಒಂದು ಎಫೆಕ್ಟ್ ಅನ್ನ ಇಡೀ ಕರ್ನಾಟಕ, ಕೇರಳ, ತಮಿಳುನಾಡು ಈ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಅದರ ಎಫೆಕ್ಟ್ ಆಗುವ ಸಾಧ್ಯತೆ ಇದೆ.